ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಗೊತ್ತು ಈ ವಿಡಿಯೋ ಹಾಕೋಷ್ಟರಲ್ಲಿ ಲೇಟ್ ಆಗಿದೆ ಅಂತ, ಆದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮೇಲೆ ವಾಕ್ ಮಾಡೋಣ ಅಂತ ಬಂದಿದ್ದೆ. ಸೊ ಈ ಸಲ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಹಬ್ಬ ಆಗಲಿ ಏನಾಗಲಿ ವಾಕ್ ಮಾತ್ರ ಸ್ಟಾಪ್ ಮಾಡಬಾರ್ದು ಅಂತ ಬೆಳಗ್ಗೆ ಸಂಜೆ ಎರಡೂ ಸೇರಿ 1 ಗಂಟೆ ಮೇಲಂತೂ ವಾಕ್ ಮಾಡ್ತೀನಿ. ಸೊ ಇವತ್ತು ವಾಕ್ ಮಾಡೋಣ ಅಂದ್ಬಿಟ್ಟು ಬಂದೆ. ನಾನು ವಾಕ್ ಮಾಡಿ ಬರೋಷ್ಟರಲ್ಲಿ ನಮ್ಮಮ್ಮ ರಂಗೋಲಿ ಬಿಟ್ಟಿರೋ ಅಂದರೆ ತುಳಸಿ ಕಟ್ಟೆ ಹತ್ರ ಅಡುಗೆ ಕೂಡ ಆಲ್ರೆಡಿ ರೆಡಿ ಮಾಡಿಬಿಡ್ತಾ ಇದ್ದಾರೆ. 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಕೆಳಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಾ ಅಂತಂದ್ರು. ಸೊ ಆಯಿತು ಅಂದ್ಬಿಟ್ಟು ರಂಗೋಲಿ ಹಾಕಕ್ಕೆ ಬಂದೆ. ತುಂಬ ಇಷ್ಟ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಅಮ್ಮನ ಮನೇಲಿ ರಂಗೋಲಿ ಹಾಕ್ತಾ ಇರೋದು ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಅಷ್ಟರಲ್ಲಿ ನೋಡ್ಬೋದು ನಮ್ಮ ಚಿಕ್ಕ ಮಗಳು ನಾನು ಎದ್ದು ಬಂದೆ ಅಂದರೆ ಅಲ್ಲಿ ಕೂರೋ ಮಾತೇ ಇಲ್ಲ. ಕೆಳಗಡೆ ಆಲ್ರೆಡಿ ಬಂದು ಕಾಯ್ತಾ ಇದ್ಲು. ಸೊ ಮೇಲ್ಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ರೋಡಲ್ಲಿ ಎಲ್ಲರೂ ಕೂಡ ರಂಗೋಲಿ ಹಾಕ್ತಾ ಇದ್ದಾರೆ. ಸೊ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ ಎಲ್ರಿಗೂ ಹಿಂದೂಗಳಿಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ರೋಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ಕೆಲವರು ಹಾಕಾಗಿದೆ ಆಗಲೇ. ಸೊ ನಾನು ಇವಾಗ ಹಾಕ್ಬಿಟ್ಟು ಬಂದೆ. ಅಮ್ಮ ಒಳಗಡೆ ತುಳಸಿ ಕಟ್ಟೆ ಹತ್ರ ಎಲ್ಲ ಹಾಕಿದ್ರು. ಮತ್ತು ನಾನು ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಈಚೆ ಕಡೆ ದೇವಸ್ಥಾನಕ್ಕೆ ಹೋಗುವಾಗ ಹೊಸ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಮಾಮೂಲಿ ಯೂಸ್ ಮಾಡಿರೋ ಬಟ್ಟೆನೇ ಇತ್ತು ಹೊಸದು, ಅದನ್ನು ಹಾಕಿದ್ದೆ. ನನ್ನ ಚಿಕ್ಕ ಮಗಳು ಗಂಟೆ ಎಲ್ಲ ಬಾರಿಸ್ತಾ ಇದ್ದಾಳೆ. ನಾನು ಪೂಜೆ ಮಾಡುವಾಗ ಅವಳೇ ಗಂಟೆ ಬಾರಿಸ್ಬೇಕು. ಅದಾದಮೇಲೆ ಮಕ್ಕಳಿಬ್ರಿಗೂ ಪೂಜೆ ಮಾಡೋಕ್ಕೆ ಹೇಳಿದೆ. ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಚಿಕ್ಕವನಿಂದನೇ ಈ ರೀತಿ ಪೂಜೆಗಳಲ್ಲಾಗ್ಬೋದು ನಮ್ಮದೇ ಸಂಪ್ರದಾಯಗಳನ್ನ ಹೇಳ್ಕೊಡ್ಬೇಕು. ದೊಡ್ಡವರಾದಮೇಲೆ ಯಾವ ಕಾರಣಕ್ಕೂ ಅವ್ರು ಕೇಳಲ್ಲ. ಅದಕ್ಕೆ ಸಣ್ಣ ಪುಟ್ಟದ್ದು ಈ ರೀತಿ ಹೇಳ್ಕೊಡ್ತೀನಿ. ತುಂಬ ಬರ್ಡನ್ ಕೂಡ ಆಗಬಾರ್ದು, ಒಂದು ನಂಬಿಕೆ ಮೇಲೆ ಮಾಡಬೇಕು. ಸೊ ಅದಕ್ಕೆ ಮಕ್ಳಿಗೂ ಪೂಜೆ ಮಾಡಿಸಿ ಇವಾಗ ಮೇಲ್ಗಡೆ ಇನ್ನೊಂದು ಕೆಲಸ ಇದೆ, ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ದೇವ್ರ ಮನೆ ಅಲಂಕಾರ ಈ ರೀತಿ ಇದೆ. ನಾವು ನಮ್ಮ ಮನೇಲಿ ಸ್ವಲ್ಪ ಕಬೋರ್ಡ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಮ್ಮನ ಮನೇಲಿ ಬಂದಿದ್ದೀವಿ. ಅಲ್ಲೇ ಇವತ್ತು ಯುಗಾದಿ ಹಬ್ಬನ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಆದಮೇಲೆ ಮನೇನ ಕ್ಲೀನ್ ಮಾಡಿ ತುಂಬ ಡಸ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದಿರೋದು. ಎಲ್ಲ ಫರ್ನಿಚರ್ ಕಬೋರ್ಡ್ ಎಲ್ಲ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮನ ಮನೇಲೆ ಮಾಡ್ತಾಯಿದ್ವಿ. ಇವತ್ತು ಹೊಸ ವರ್ಷ ಸ್ಪೆಷಲು ಶುಭಾರಂಭ ಏನಂತಂದರೆ ಇದು ಸಾಯಿಬಾಬಾದು ವಿಗ್ರಹ ಶಿರ್ಡಿಯಿಂದ ತಂದಿರೋದು. ಸೊ ಯುಗಾದಿ ಹಬ್ಬದ ದಿನ ನಮ್ಮ ಮನೆಗೆ ಬಂದಿದೆ. ಸೊ ಅದಕ್ಕೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ವರ್ಕಿಂಗ್ ಪ್ಲೇಸ್ಗೆ ತೊಗೊಂಡೋಗ್ಬೇಕು ಅಂತ ಇವತ್ತು ಫಸ್ಟ್ ದಿನ ಇಲ್ಲೇ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಅದೊಂದು ಸಖತ್ ಖುಷಿ ಆಯಿತು. ಸೊ ದೇವ್ರದ್ದು ಆಶೀರ್ವಾದ ನಮ್ಮೇಲೆ ಯಾವಾಗಲೂ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಾಯಿಬಾಬಾ ನಾನು ಇದ್ದೀನಿ ಅಂತೇಳಿ ಯುಗಾದಿ ಹಬ್ಬ ಮೊದಲನೇ ದಿನವೇ ಬಂದಿದ್ದಾರೆ. ಸೊ ವರ್ಷ ಪೂರ್ತಿ ನಾವು ನೆಮ್ಮದಿಯಾಗಿ ಖುಷಿಯಾಗಿರ್ತೀವಿ ಅಂತ ಒಂದು ನಂಬಿಕೆ. ಇವತ್ತಿಂದು ಅಲಂಕಾರ ಈ ರೀತಿ ನಾನೇ ಮಾಡಿದ್ದೆ. ತುಂಬ ಕೂತ್ಕೊಂಡು ಆರಾಮಾಗಿ ಖುಷಿಯಾಗಿ ಪೂಜೆ ಮಾಡುವಾಗ ಒಂದು ನೆಮ್ಮದಿಯಾಗಿ ಮಾಡಿದ್ರೆ ಆ ಪೂಜೆನೂ ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದೆಲ್ಲ ಆದಮೇಲೆ ನಮ್ಮ ಮನೇಲಿ ಏನಂದರೆ ಯುಗಾದಿ ಹಬ್ಬದ ದಿನ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನು ಕಾಗೆಗೆ ಇಡುವಂಥದ್ದು. ಪ್ಲೇಟ್ಗೆ ತೊಗೊಂಡೋಗಿ ಏನೇನು ಮಾಡಿರ್ತೀವಿ ಅನ್ನ, ವಡೆ, ಪಾಯಸ, ಪಲ್ಯ ಏನು ಮಾಡಿದ್ರು, ಬರೀ ಅನ್ನ ಸಾಂಬಾರು ಮಾಡಿದ್ರು ಅದನ್ನು ಪ್ಲೇಟ್ಗೆ ಅನ್ನ ಸಾಂಬಾರು ಹಾಕ್ಕೊಂಡು ತೊಗೊಂಡೋಗಿ ಮೇಲ್ಗಡೆ ಕಾಗೆಗೆ ಇಟ್ಬಿಟ್ಟು ಬರ್ತೀವಿ. ಇದು ನಮ್ಮ ಅಜ್ಜಿ ಇದ್ದಾಗಿಂದನೂ ಇದೇ ರೀತಿ ಮಾಡೋದು. ಇವಾಗ ಅಮ್ಮ ಕೂಡ ಹೋಗಿ ಇಟ್ಬಿಟ್ಟು ಬನ್ನಿ ಅಂದರು. ಸೊ ಅದಕ್ಕೆ ನನ್ನ ಮಕ್ಳಿಗೆ ಕರ್ಕೊಂಡೋಗಿ ಮೇಲೆ ಇಟ್ಬಿಟ್ಟು ಬರ್ತಾಯಿದ್ದೀನಿ. ಹೊಸ ವರ್ಷದಲ್ಲಿ ಮೊದಲನೇ ತುತ್ತು ಪ್ರಕೃತಿಗೆ ಅನ್ನೋ ಥರ, ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಥರ. ಸೊ ಒಂದು ಹಸುಗಾಗಿರ್ಬೋದು ಇಲ್ಲ ಅಕ್ಕಿಗಳಿಗಾಗಿರ್ಬೋದು ಕೊಡೋದ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮೇಲ್ಗಡೆ ತೊಗೊಂಡು ಬಂದಿದ್ದೀವಿ. ಇಲ್ಲಿ ತೊಗೊಂಬಂದು ನನ್ನ ಮಕ್ಳಿಗೆ ಆಲ್ರೆಡಿ ಪ್ಲೇಟ್ ಇಟ್ಟು ಅದನ್ನು ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಕೊಡೋ ಥರ ಪದ್ಧತಿ ನಮ್ಮದು. ಸೊ ಅದಕ್ಕೆ ಅದನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಎದುರುಗಡೆ ನಮಗೆ ಅರಳಿಕಟ್ಟೆ ಇದೆ. ಅರಳಿಕಟ್ಟೆಯಲ್ಲಿ ನಾಗರಿಕಲ್ಲನ್ನ ಸ್ಥಾಪನೆ ಮಾಡಿದ್ದಾರೆ. ನನ್ನ ಮಗಳಿಗೆ ಅಲ್ಲಿಂದನೇ ಕೈ ಮುಕ್ಕೊಳ್ಳಮ್ಮ ಅಂತೇಳ್ಬಿಟ್ಟು, ಮತ್ತು ಸೂರ್ಯಂಗೂ ಕೂಡ ನಮಸ್ಕಾರ ಮಾಡು, ಇವತ್ತು ಮೊದಲನೇ ದಿನ ಸೂರ್ಯಂಗೂ ನಮಸ್ಕಾರ ಮಾಡಿ ಅಂತ ಹೇಳಿ ಸೂರ್ಯಂಗೂ ನಮಸ್ಕಾರ ಮಾಡಿಸಿ ಅಲ್ಲಿ ನಾಗಪ್ಪಂಗೂ ಅಲ್ಲಿಂದನೇ ಕೈ ಮುಗಿಸಿ ಸೊ ಇಲ್ಲೂ ಪೂಜೆ ಮಾಡಿಕೊಂಡು ಆಮೇಲೆ ಇಟ್ಬಿಟ್ಟು ಕೆಳಗಡೆ ಹೋಗ್ತೀವಿ. ಅದು ಯಾವಾಗಾದರೂ ಬಂದು ತಿನ್ಬೋದು. ಅದು ಸುಮಾರು ಜನ ಅದೇ ರೀತಿ ಇಡ್ತಾರೆ. ಹಸುಗೂ ಕೊಡ್ತಾರೆ, ಮನೇಲಿ ಹಸು ಇರೋರು. ಸೊ ಈ ರೀತಿ ಯಾವ್ದಾದ್ರು ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡ್ಬೋದು. ಅದನ್ನು ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತದೆ. ನಾವಿನ್ನೂ ತಿಂಡಿ ಕೂಡ ತಿಂದಿಲ್ಲ, ಮಕ್ಳಿಗೂ ಹಾಕ್ಕೊಡ್ಬೇಕು. ಇವತ್ತು ಯುಗಾದಿ ಹಬ್ಬ ಅಂದರೆ ಗೊತ್ತಲ್ಲ, ಒಬ್ಬಟ್ಟು ಗೊಜ್ಜು ಎಲ್ಲ ಮಾಡಿರ್ತಾರೆ. ಇವತ್ತು ಬೆಳಗ್ಗೆನೇ ತುಂಬ ಬೇಗನೆ ನಮ್ಮ ಮನೇಲಿ ಎಲ್ಲ ರೆಡಿಯಾಗಿಬಿಟ್ಟಿದೆ. ಅಮ್ಮ ಹೂರ್ಣ ಎಲ್ಲ ಮಾಡಿದರು. ಸೊ ಇವಾಗ ಹಿಟ್ಟು ಕಲಿಸ್ಕೊಡ್ತೀನಿ, ಆಮೇಲೆ ತಟ್ಕೊಳ್ಳೋಣ ಅಂತ ಹೇಳಿದ್ರು. ಹೂರ್ಣ ಇಟ್ಟು ನೈವೇದ್ಯ ಮಾಡಿದ್ವಿ. ಅದ್ರ ಜೊತೆಗೆ ಊಟ ಮಾಡೋದಕ್ಕಿಂತ ಮುಂಚೆ ಬೇವು ಬೆಲ್ಲ ತಿನ್ನಬೇಕಲ್ವಾ. ಸೊ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇರಬೇಕು. ಬರೀ ಸಿಹಿ ಇದ್ದಾಗ ಸಿಹಿದು ಬೆಲೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಜೀವನದಲ್ಲಿ ಸ್ವಲ್ಪನಾದರೂ ಕಹಿ ಇರಬೇಕು. ಸೊ ಜೀವನದಲ್ಲಿ ಎಲ್ರಿಗೂ ಸ್ವಲ್ಪ ಕಹಿ ಇದ್ದು ಹೆಚ್ಚು ಸಿಹಿ ಇರಲಿ ಅಂತ ಕೇಳ್ಕೊತ ನನ್ನ ಮಕ್ಳಿಗೂ ಕೂಡ ಬೇವು ಬೆಲ್ಲ ಕೊಡ್ತಾ ಇದ್ದೀನಿ. ನನ್ನ ಮಗಳು ಹಂಗೂ ಸ್ವಲ್ಪ ಬೇವು ಕೊಡಿಯಮ್ಮ ಅಂತ ಹೇಳ್ತಾ ಇದ್ಲು. ಆದರೂ ಸ್ವಲ್ಪ ಬೇವು ತಿನ್ನಬೇಕು ಅಂದ್ಬಿಟ್ಟು ಎಲ್ಲರೂ ಬೇವು ಬೆಲ್ಲ ತೊಗೊತಾ ಇದ್ದೀವಿ. ಸೊ ಯುಗಾದಿ ಹಬ್ಬ ಅಂದಮೇಲೆ ಎಲ್ಲರೂ ಮನೇಲೂ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಮ್ಮಮ್ಮ ಕಡಲೆ, ಕೊಬ್ಬರಿ, ಆಮೇಲೆ ಬೇವಿಂದು ಹೂ ಬರುತ್ತಲ್ವ, ಸೊ ಇದೆಲ್ಲ ಹಾಕಿ ಮಾಡಿದ್ವಿ. ಸ್ವಲ್ಪ ಎಲ್ಲರೂ ಸ್ವಲ್ಪ ತೊಗೊಂಡು ಇವಾಗ ದೇವರ ಆಶೀರ್ವಾದ ತೊಗೊಂಡು ಊಟಕ್ಕೆ ಹೋಗ್ತಾ ಇದ್ವಿ. ಗೊಜ್ಜು ಮಾಡಿರೋದ್ರಿಂದ ನಾವೇನು ಅಂದ್ಕೊಂಡು ಚಪಾತಿ ಮಾಡಿಬಿಟ್ರೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀವಿ.
ಸೊ ಅದನ್ನು ಕೂಡ ಇವಾಗ ಒತ್ಕೋಬೇಕು. ನನ್ನ ಮಕ್ಕಳು ಮುಖ ನೋಡ್ಬೋದು, ಬೇವು ತಿಂದ್ಬಿಟ್ಟು. ನನ್ನ ಚಿಕ್ಕವಳಿಗೆ ಏನೂ ಇಲ್ಲ, ಆರಾಮಾಗಿ ತಿನ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಬಟ್ ದೊಡ್ಡವಳು ಸ್ವಲ್ಪ ಕಹಿ ಅಂತ ಇದ್ಲು. ಚಪಾತಿ ಹಿಟ್ಟು ಕಲಸಾಗಿದೆ. ಇಲ್ಲಿ ವಡೆ ಕೂಡ ಮಾಡಿದ್ದಾರೆ ನಮ್ಮಮ್ಮ. ನಮ್ಮ ಹಸ್ಬೆಂಡು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ವಡೆ ಮಾಡಿದ್ದಾರೆ. ವಡೆ ಹಿಟ್ಟು ಕಲಸಿದ್ದಾರೆ. ಪಾಯಸ, ಕಾಯಿ ಹಾಕಬೇಕು, ಬೆಲ್ಲ ಕರಗಿಸಿಟ್ಟಿದ್ದಾರೆ, ಅದಕ್ಕೆ ಹಾಕಬೇಕು. ಸಾಂಬಾರು, ಕಾಳ್ದು ಸಾಂಬಾರು ಬರುತ್ತಲ್ವ ಅದು, ಗೊಜ್ಜು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಇವತ್ತು ನಮ್ಮಮ್ಮ. ಅದು ವಡೆಗೆ ಕಾಳು ನೆನೆಸಿದ್ದಾರೆ, ಇನ್ನೂ ವಡೆ ಮಾಡಿಲ್ಲ. ಹೂರ್ಣ ರೆಡಿಯಾಗಿದೆ. ಮತ್ತು ಅದು ಒಬ್ಬಟ್ಟು ತಟ್ಟೋದಕ್ಕೆ ಮೈದಾ ಹಿಟ್ಟಿಂದೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ನನಗೆ ಬೇಯಿಸೋದು ಇವಾಗ ಇಷ್ಟೆಲ್ಲ ರೆಡಿ ಮಾಡಿದರೆ, ವಡೆ ಬೇಯಿಸೋದು ಒಬ್ಬಟ್ಟು ಬೇಯಿಸೋದು ನಂದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಚಪಾತಿ ಮಾಡ್ಕೊಂಡು ಇವಾಗ ಚಪಾತಿ ಒತ್ಬಿಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಲೇಟಾಗಿದೆ ಊಟ ಮಾಡಲಿ ಅಂತ. ಗೊಜ್ಜಿನ ಜೊತೆ ಚಪಾತಿ ತಿನ್ಬೋದು. ಮಧ್ಯಾಹ್ನ ಅದಕ್ಕೆ ಅನ್ನ ಮುದ್ದೆ ಮಾಡಿಕೊಂಡ್ರೆ ಸಂಜೆ ತನಕ ಊಟದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಪಾಯಸಕ್ಕೆ ಕಾಯಿ ರುಬ್ಬ ಹಾಕಿದ್ವಿ, ಅದು ಕೂಡ ರೆಡಿ ಆಯಿತು. ಇವಾಗ ಎಲ್ಲರೂ ಚಪಾತಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಮ್ಮ ಹಸ್ಬೆಂಡ್ ಬರ್ತೀನಿ ಅಂದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಮಕ್ಕಳು ಮಾತ್ರ ತಿಂಡಿ ತಿಂದಿರು. ನಾನು ಅಲ್ಲಿಂದನೇ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು, ಇವತ್ತು ಯುಗಾದಿ ಹಬ್ಬನೂ ಗುರುವಾರನೇ ಆಗಿದ್ದರಿಂದ ಇವತ್ತು ಮಧ್ಯಾಹ್ನ ತನಕ ನಾನೇನು ಊಟ ಮಾಡಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಾಡೋಣ ಅಂತ ಅಂದ್ಕೊಂಡೆ. ಇದೊಂದು ಕಾಟನ್ ಸೀರೆ ಇತ್ತು ಹೊಸಾದು ನನ್ನ ಹತ್ರ. ಸೊ ಅದಕ್ಕೆ ಯುಗಾದಿ ಹಬ್ಬದಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದಾಗ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಈಚೆ ಕಡೆ ಫೋಟೋ ಸೆಷನ್ ನಡೀತಾ ಇತ್ತು ಅಪ್ಪ ಮಕ್ಳದು. ಅಪ್ಪ ಫುಲ್ಲು ಅವ್ರ ಮಕ್ಳದೆಲ್ಲ ಫೋಟೋ ತೆಗಿತಾ ಇದ್ರು. ನನಗೆ ವರ್ಕಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀರೆನ ಇವತ್ತು ಹಾಕ್ಕೊಂಡೆ. ನೆಕ್ಸ್ಟ್ ಡೇಯಿಂದ ಹಾಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ನನಗೆ ಡ್ರೆಸ್ ಎಲ್ಲ ಇಲ್ಲ, ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕು. ಸೊ ಫಸ್ಟ್ ಟೈಮು ಸಿಂಗಲ್ ಪಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬಟ್ ನಂಗೆ ಇಟ್ಕೊಳಕ್ಕೆ ಬರಲ್ಲ, ಆದ್ರೂ ಟ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನಮ್ಮ ಅಮ್ಮನ ಮನೆ ಹತ್ರ ಶನಿ ಮಹಾತ್ಮನ ದೇವಸ್ಥಾನ ಇದೆ. ನಾವು ಚಿಕ್ಕವನಿಂದನೂ ಅಲ್ಲೇ ಹೋಗ್ತಾ ಇದ್ದಿದ್ದು. ಪ್ರತಿ ಹಬ್ಬಕ್ಕೂ 6 ಗಂಟೆಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವೀಟೆಲ್ಲ ಇಸ್ಕೊಂಡು ಬರ್ತಾ ಇದ್ವಿ. ಇವಾಗಲೂ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ಇವಾಗ ಅದೆಲ್ಲ ಜಾಸ್ತಿ ಹೋಗೋದಿಲ್ಲ. ಎಲ್ಲರೂ ಹೋಗ್ತಾರೋ ಏನೋ ಗೊತ್ತಿಲ್ಲ, ನಾವು ಹೋಗೋದಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಕಾಳಮ್ಮ ಮಾರಮ್ಮ ದೇವಸ್ಥಾನ ಆಗಿತ್ತು, ಅಲ್ಲೂ ಕೂಡ ಬಂದಿದ್ವಲ್ಲ, ಅಲ್ಲೂ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ದರ್ಶನ ಮಾಡ್ಕೊಂಬಂದೆ. ಸ್ವಲ್ಪ ದಿನದಲ್ಲಿ ಅಲ್ಲಿ ಕಾಳಮ್ಮ ಮಾರಮ್ಮ ಹಬ್ಬ ಕೂಡ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ. ತಂಬಿಟಾರ್ತಿ ಎಲ್ಲ ತೊಗೊಂಡು ಹೋಗ್ಬೋದು. ಅಲ್ಲಿಂದ ಬಂದಮೇಲೆ ಈಗ ಊಟ ಸ್ಟಾರ್ಟ್ ಮಾಡಿದ್ವಿ. ಚಪಾತಿ, ಗೊಜ್ಜು, ಸ್ವಲ್ಪ ಹೂರ್ಣ ಮತ್ತು ವಡೆ. ಹೂರ್ಣ ಯಾಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತಂದರೆ, ಸ್ವಲ್ಪ ಸ್ವೀಟೆಲ್ಲ ಕಮ್ಮಿ ಮಾಡಿದ್ದೀನಿ. ಸ್ವಲ್ಪ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನನಗೆ ದಪ್ಪ ಆಗ್ತಾಯಿದ್ದೀನಿ ಅನಿಸ್ತು. ಸೊ ಅದಕ್ಕೆ ವಾಕ್ ಮಾಡ್ತಾ ಇರೋದು ಅದೇ ಕಾರಣಕ್ಕೆ. ಸ್ವಲ್ಪ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಪಾಯಸ ಸುಮ್ಮನೆ ಅದನ್ನು ಇಟ್ಕೊಂಡಿರೋದು. ಆಮೇಲೆ ನಾನು ಅದು ಪಾಯಸ ಎಲ್ಲ ತಿಂದಿಲ್ಲ. ಅದಾದಮೇಲೆ ಒಬ್ಬಟ್ಟು ಬೇಯಿಸಿರಲಿಲ್ಲ, ಹೂರ್ಣ ಸ್ವಲ್ಪ ಹಾಕ್ಕೊಂಡಿದ್ಮೇಲೆ ಸಂಜೆ ಆಗ್ತಾ ಇದ್ದಂಗೆ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಆದಮೇಲೆ ನಮಗೇನಂದರೆ ಚಿಕ್ಕವನಿಂದನೂ ಗೊಜ್ಜು ಜೊತೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟು ತಿನ್ನಬೇಕು ಹಬ್ಬದ ದಿನ. ಅದು ಸಖತ್ ಇಷ್ಟ. ನನ್ನ ತಂಗಿನೂ ಫೋನ್ ಮಾಡಿ ಅದೇ ಹೇಳ್ತಾ ಇದ್ಲು. ಸೊ ಇವಾಗ ಅದೇ ರೀತಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಬೇಯಿಸ್ಕೊಡ್ದೆ, ಮಕ್ಳಿಗೂ ಕೂಡ ಬೇಯಿಸ್ಕೊಡ್ತಾ ಇದ್ದೀನಿ. ಅವ್ರದ್ದೆಲ್ಲ ಆದಮೇಲೆ ನಾನು ಕೂಡ 2 ಬಿಸಿ ಬಿಸಿ ಒಬ್ಬಟ್ಟು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಜೊತೆಗೆ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗಂತೂ ಅದು ತಿನ್ನೋದಕ್ಕೆ ಸಖತ್ ಇಷ್ಟ. ಅಮ್ಮ ಎಲ್ಲ ಮಾಡಿಟ್ಟಿರಲ್ಲ, ನಾನೇ ಒಬ್ಬಟ್ಟು ಬೇಯಿಸಿ ವಡೆ ಎಲ್ಲ ಬೇಯಿಸಿ ತಿಂತಾಯಿದ್ವಿ. ನಮ್ಮ ಮನೆಯವ್ರಿಗೆ ಬರೀ ವಡೆ ತಿಂತಾರೆ. ಸೊ ವಡೆ ಹಾಕ್ಕೊಟ್ಟಿದ್ವಿ. ಇವಾಗ ನಾವು ಹುಡುಗರೆಲ್ಲ ಒಬ್ಬಟ್ಟು ತಿಂತಾಯಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಕಾಳೊಬ್ಬಟ್ಟು ಈ ಹಬ್ಬದಲ್ಲಿ ಮಾತ್ರ ಅನಿಸುತ್ತೆ ಎಲ್ಲರೂ ಮಾಡೋದು. ತುಂಬ ಜಾಸ್ತಿ ಮಾಡಲ್ಲ. ಜಾಸ್ತಿ ಎಲ್ಲರೂ ಕಾಯಿ ಒಬ್ಬಟ್ಟೆ ಮಾಡೋದು. ತುಂಬ ದಿನ ಆದಮೇಲೆ ನಾನು ಕೂಡ ಒಬ್ಬಟ್ಟು ತಟ್ಟಿ ಈ ಥರ ಕಾಳೊಬ್ಬಟ್ಟನ್ನ ಮಾಡಿದ್ದು. ಒಂಥರ ಮನೆ ಮಂದಿ ಎಲ್ಲ ಹಿಂಗೆ ಮಾಡಿಕೊಟ್ಟಾಗ ಎಲ್ಲರೂ ತಿಂದರೆ ಮಾಡ್ಕೊಳಕ್ಕೆ ಖುಷಿ ಆಗುತ್ತೆ. ಒಬ್ಬರು ತಿನ್ನೋದು ಒಬ್ಬರು ತಿನ್ನಲ್ಲ ಅನ್ನೋದು 1, 2 ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಮಾಡಿದ್ಮೇಲೆ ಒಂದು 10-15 ಮಾಡಿ ಮನೆಯವರೆಲ್ಲ ತಿಂದರೆ ಒಂಥರ ಚೆನ್ನಾಗಿ ಅನ್ನಿಸುತ್ತೆ. ನಮ್ಮ ಚಿಕ್ಕ ಮಗಳು ಬೆಳಗ್ಗೆಯಿಂದನೂ ಬರೀ ವಡೆ ಪಾಯಸ ಅಂತ ಬರೀ ವಡೆ ಪಾಯಸನೇ ತಿಂತಿದ್ದಾಳೆ. ಅನ್ನ ಸಾಂಬಾರು ತಿಂದಿಲ್ಲ. ತುಂಬ ಟೇಸ್ಟ್ ಕೊಡುತ್ತೆ ಅದು, ಖಾರ ಸ್ವೀಟು. ನಮಗೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ಅವಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂದಳು. ನಾವಂತೂ ಆ ಥರ ಮಕ್ಕಳು ತಿನ್ನೋದ್ರಲ್ಲಿ ಏನಿಲ್ಲ. ನಮ್ಮ ಮನೆಯವ್ರು ಹಂಗೂ ಜಾಸ್ತಿ ಕೊಡಬೇಡ ಕಣೆ ಅಂತಂತಿದ್ರು. ಮಕ್ಕಳು ತಿಂದು ಆಡೋ ವಯಸ್ಸು. ಸೊ ಏನಾಗಲ್ಲ, ಸುಮ್ಮನಿರಿ, ನಾವು ಹಾಗೆ ತಿಂದು ಬೆಳೆದಿರೋದಲ್ವ. ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಕಾನ್ಷಿಯಸ್ ಜಾಸ್ತಿ, ಮಕ್ಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ. ನಾನು ಆ ಥರ ಎಲ್ಲ ಆರಾಮಾಗಿ ತಿಂದೆ. ನಾವು ಹಂಗೆ ತಿಂದು ಬೆಳೆದಿರೋದು, ಅವರು ತಿಂದು ಬೆಳೀತಾರೆ, ಏನಾಗಲ್ಲ. ವಡೆ ಜಾಸ್ತಿ ತಿಂದರೆ ಅನ್ನ ಸ್ವಲ್ಪ ಕಮ್ಮಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಮನೇಲಿ ಯುಗಾದಿ ಹಬ್ಬ ಆಯಿತು. ನಿಮ್ಮ ಮನೇಲೆಲ್ಲ ಹೇಗಾಯಿತು? ಅದಾದಮೇಲೆ ಮತ್ತೆ ನೈಟು ಇದು ನೀವು ನೋಡ್ತಾ ಇರೋದು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಅವ್ರಿಗೂ ವಡೆ ಒಬ್ಬಟ್ಟು ಕೊಟ್ಟಿದ್ದೆ, ಒಂದೇ ಒಂದು ತುತ್ತಷ್ಟೇ ತಿಂದಿರೋದು. ಅದೇ ರೀತಿ ಈ ಹೊಸ ವರ್ಷ ಎಲ್ಲರೂ ಬಾಳಲ್ಲೂ ಸಿಹಿನ ಜಾಸ್ತಿ ಕೊಟ್ಟು ಸ್ವಲ್ಪ ಕಹಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.